ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ಇವತ್ತು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಬಿಗ್ ಬಾಸ್ ಮನೆಯಲ್ಲಿ ಏನ್ ನಡೀತಂದ್ರೆ ತುಂಬಾ ವಿಚಿತ್ರ ಚಿತ್ರಘಟನೆಗಳೆಲ್ಲ ನಡೆದೋಗಿದೆ. ಯಾಕಂದ್ರೆ ರಾಜಮಾತಾ ವಿಸಸ್ ಗಿಲ್ಲಿ ಅನ್ನೋ ಟೈಮಲ್ಲಿ ಈಗ ರಾಜಮಾತಾ ಕ್ಲೀನ್ ಚೀಟ್ ಕೊಟ್ರ ಗಿಲ್ಲಿಗೆ. ಅಲ್ಲಿ ಏನಾಯ್ತು, ಮುಖ್ಯವಾಗಿ ನಿಮ್ಮಂತ ಹುಡುಗರನ್ನ ಇಷ್ಟಪಡೋದಂತ ಗಿಲ್ಲಿಗೆ ಒಂದು ಕಾಂಪ್ಲಿಮೆಂಟ್ ಸಿಕ್ತು. ಆ ಕಾಂಪ್ಲಿಮೆಂಟ್ ಕೊಟ್ಟಿದ್ ಯಾರಪ್ಪ? ನಮ್ಮ ಕಾವ್ಯನ, ರಸಿಕನ, ಅಶ್ವಿನಿನ ಯಾರಪ್ಪ ಕೊಟ್ಟಿದ್ದು? ನೀವು ಕೇಳಿದ್ರೆ ಶಾಕ್ ಆಗೋದಂತೂ ಗ್ಯಾರಂಟಿ. ಅದು ಮಾತಾಡೋಣ. ಇನ್ನು ಅದಕ್ಕಿಂತ ಮುಂಚೆ ನಮ್ಮ ಮಲ್ಲಮ್ಮ ಅವರು ಎಲ್ಲರ ಫ್ಯಾಮಿಲಿ ಬಗ್ಗೆ ವಿಚಾರಿಸಿದಾಗ ಕೆಲವು ಸಲ ಎಮೋಷನ್ಸ್ ಆಗ್ತಾರೆ, ಕೆಲವು ಸಲ ಓಪನ್ ಅಪ್ ಆಗ್ತಾರೆ, ಈ ರೀತಿ ಎಲ್ಲ ಮಾತಾಡ್ಕೊಂತ ಇರ್ತಾರೆ. ಹಾಗಾದ್ರೆ ಗಿಲ್ಲಿ ಮತ್ತು ಕಾವ್ಯ ಲವ್ ಟ್ರ್ಯಾಕ್ ನಡೀತಾ ಇದೆಯಾ? ಈ ಲವ್ ಟ್ರ್ಯಾಕಿಗೆ ಮಲ್ಲಮ್ಮ ಏನಂದ್ರು? ಫ್ಯಾಮಿಲಿಗಳ ವಿಷಯಗಳು ಬಂದಾಗ ಯಾರೆಲ್ಲ ಎಮೋಷನ್ ಆದ್ರು? ಮುಖ್ಯವಾಗಿ ನಮ್ಮ ರಾಜಮಾತಾ ಗಿಲ್ಲಿ ಅವ್ರಿಗೆ ಏನ್ ಕಾಂಪ್ಲಿಮೆಂಟ್ ಕೊಟ್ರು? ರಾಜಮಾತಾ ಮೆಚ್ಚಿದ ಗಿಲ್ಲಿ ಲೈವ್ ನಲ್ಲಿ ಏನ್ ನಡೀತು ಗುರು ಅಂದ್ರೆ ಇದೆಲ್ಲ ನೀಟಾಗಿ ಮಾತಾಡೋಣ. ಇವತ್ತೆಲ್ಲ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಲೈವ್ ಅಲ್ಲಿ ಏನೆಲ್ಲ ನಡೀತಂತ ದಯವಿಟ್ಟು ಲೈವ್ ಅಪ್ಡೇಟ್ಸ್ ಆಗಿ, ಅಪ್ಡೇಟ್ಗಳಾಗಿ, ಎಲಿಮಿನೇಷನ್ ಆಗ್ಲಿ, ಪ್ರೋಮೋ ರಿವ್ಯೂ ಆಗ್ಲಿ, ಎಪಿಸೋಡ್ ರಿವ್ಯೂ ಆಗ್ಲಿ, ಬಿಗ್ ಬಾಸ್ ಬಗ್ಗೆ ಕಂಪ್ಲೀಟ್ ಆಗಿ ಅಪ್ಡೇಟ್ ಸಿಗ್ತಾ ಇರುತ್ತೆ ನಮ್ಮ ಚಾನಲ್ ಅಲ್ಲಿ. ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೇನೆ DD TV ಕನ್ನಡ ಅಂತ ವಾಟ್ಸ್ಆಪ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಜಾಯಿನ್ ಆಗಿ, ಅದರಲ್ಲಿ ಕೂಡ ನಿಮ್ಗೆ ಅಪ್ಡೇಟ್ಸ್ ಸಿಗುತ್ತವೆ. ಅದೇ ರೀತಿಯಾಗಿ ಲೈವ್ ಅಂತ ಬಂದಾಗ ಬೆಳಗ್ಗೆಯಿಂದ ಸುಮಾರಾಗೆ ನಮ್ಮ ಗಿಲ್ಲಿ ಅವ್ರು ಗೊತ್ತಲ್ಲ, ಕ್ವಾಟ್ಲೆ ಕೊಡ್ತಾನೆ ಇರ್ತಾರೆ, ಕೆಲವ್ರಿಗೆಲ್ಲ ಆಡ್ಕೊಂತಾನೆ ಇರ್ತಾರೆ, ಆಡ್ತಾನೆ ಇರ್ತಾರೆ, ನಗಿಸ್ತಾ ಇರ್ತಾರೆ, ನಗ್ತಾ ಇರ್ತಾರೆ. ಆ ರೀತಿ ಆಗ್ತಾ ಇದೆ. ಒಂದಂತೂ ಸತ್ಯ ಗುರು, ನಮ್ಮ ಕಾವ್ಯ ಅವರು ದಿನನೇ ಶೈನ್ ಆಗ್ತಾ ಇದಾರೆ. ಅಲ್ಲಿರೋ ಹುಡುಗಿರಲ್ಲಿ ದಿಸ್ ವೀಕ್ ವಾಸ್ ದ ಫಸ್ಟ್ ಮೋಸ್ಟ್ ಪಾಪ್ಯುಲರ್ ಕಂಟೆಸ್ಟೆಂಟ್ ಅಂತ ಹೇಳ್ಬೋದು. ಮೊದಲನೇ ವಾರದಲ್ಲಿ ಗಿಲ್ಲಿ ಜೊತೆಗೆ ಕಾವ್ಯ ಅವರು ಸೂಪರ್ ಜೋಡಿ ಅನ್ಬೋದು. ತುಂಬಾ ಕ್ಯೂಟ್ ಆಗಿ ಕೂಡ ಇದ್ದಾರೆ. ನನಗೆ ಅಲ್ಲಿರೋ ಒಂದು ಹೀರೋಯಿನ್ಸ್ ಗಳಲ್ಲಿ ಕಾವ್ಯ ಅವರು ತುಂಬಾ ಮುದ್ದಾಗಿ, ತುಂಬಾ ಚೆನ್ನಾಗಿ ಕಾಣ್ತಾರೆ ಅಂತ ಅನಿಸ್ತಾ ಇದೆ. ಟಾಸ್ಕ್ ಅಲ್ಲೂ, ಫೇಸ್ ಅಲ್ಲೂ, ಮಾತಾಡೋದ್ರಲ್ಲೂ, ಎಲ್ಲದ್ರಲ್ಲೂ, ಕೇವಲ ಮುಖನ ಹೇಳ್ತಿಲ್ಲ, ಮುದ್ದಾಗಿ ಚೆನ್ನಾಗಿ ಆಡ್ತಾ ಇದಾರೆ, ಟಾಸ್ಕ್ ಆಡ್ತಾ ಇದಾರೆ, ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದಾರೆ, ಒಳ್ಳೆ ಮಾತಾಡ್ತಿದಾರೆ. ಎಲ್ಲಿ ಸ್ಟ್ಯಾಂಡ್ ತಗೋಬೇಕು ತಗೊಂತ ಇದಾರೆ, ಎಲ್ಲಿ ಮಾತಾಡೋ ಬರ್ತಲ್ಲ ಮಾತಾಡಲ್ಲ. ಒಂದು ಹೇಳ್ಬೇಕಂದ್ರೆ ಚೆನ್ನಾಗೂ ಕಾಣ್ತಾ ಇದಾರೆ, ಚೆನ್ನಾಗೂ ಆಡ್ತಾ ಇದಾರೆ, ಚೆನ್ನಾಗಿ ನಡೀತಾ ಇದೆ. ಗಿಲ್ಲಿ ಜೊತೆಗೆ ಒಂದು ಒಳ್ಳೆ ಪೇರ್ ಅನ್ಬೋದು. ಇಲ್ಲಿ ಮುಖ್ಯವಾಗಿ ಲೈವ್ ಅಲ್ಲಿ ಏನ್ ನಡೀತಾ ಅಂದ್ರೆ, ಲೈವ್ ಅಲ್ಲಿ ದಸರಾ ಹಬ್ಬ ಬೇರೆ ಇವತ್ತು, ಎಲ್ಲ ತುಂಬಾ ರೆಡಿ ಆಗಿ ದಸರಾ ಹಬ್ಬ ಆಚರಣೆ ಮಾಡ್ತಾರೆ. ಇಂಥ ಟೈಮಲ್ಲಿ ಒಂದು ಕಾಂಪ್ಲಿಮೆಂಟ್ ಸಿಕ್ಕಿದೆ ನಮ್ಮ ಗಿಲ್ಲಿಗೆ. ಇಲ್ಲಿ ಮುಖ್ಯವಾಗಿ ಜಾಹ್ನವಿ ಅವರು, ಮಲ್ಲಮ್ಮ ಅವರು, ನಮ್ಮ ಕಾವ್ಯ ಅವರು, ಚಂದ್ರಪ್ರಭಾ, ಸತೀಶ್ ಅವರು ಸೋಫಾ ಮೇಲೆ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ. ಕಾಮನ್ ಆಗಿ ಹಿಂಗೆ ಮಾತಾಡ್ತಿರ್ತಾರೆ. ಲವ್ ಅಂದ್ರೆ ಏನು ಅಂತ ಮಲ್ಲಮ್ಮಗೆ ಎಕ್ಸ್ಪ್ಲೇನ್ ಮಾಡ್ತಾನೆ. ಮಲ್ಲಮ್ಮ ಲವ್ ಅಂದ್ರೆ ಏನು, ಕಣ್ಣುಡಿದಲ್ವಾ, ಕಣ್ಣುಡಿದೆ ಲವ್ ಅಲ್ವಾ ಅಂತಲ್ಲ, ಏನ್ ಕಣ್ಣಂದ್ರೆ ಲವ್ ಅಂದ್ರೆ ಕಣ್ಣುಡಿದ, ಇಂಥವೆಲ್ಲ ಮಾಡ್ತೇನೆ ಅಂತೇಳಿ ಮಲ್ಲಮ್ಮ ನಮ್ಮ ಗಿಲ್ಲಿಗೆ ಕೇಳ್ತಾ ಇರ್ತಾರೆ. ಆ ಟೈಮಲ್ಲಿ ಏನಾಗುತ್ತೆ ಅಂದ್ರೆ, ಲವ್ ಅಂದ್ರೆ ಏನಿಲ್ಲ, ಕಣ್ಣಲ್ಲಿ ಮಾತಾಡೋದು, ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡಬೇಕು, ಅದೇ ಲವ್. ಈಗ ನೋಡಿ ಕಾವ್ಯ ನನ್ನ ಹತ್ರ ಕಣ್ಣಲ್ಲೇ ಮಾತಾಡ್ತಾನೆ, ಕಣ್ಣಲ್ಲೇನೆ ಮಾತಾಡ್ತಾ ಇದಾರೆ, ಕಣ್ಣಲ್ಲೇ ಒಂದು ಎಕ್ಸ್ಪ್ರೆಷನ್ ಕೊಡ್ತಾರೆ. ಆ ಮುಖದಲ್ಲಿ ನೋಡು, ಮಂದಹಾಸ ನೋಡು, ಲವ್ ನೋಡು, ನಾನು ಲವ್ ಮಾಡ್ತಾಳೆ, ಇದನ್ನೇ ಲವ್ ಅಂತಾರೆ ಅಂತ ಹೇಳ ನಮ್ಮ ಮಲ್ಲಮ್ಮ ಅವರಿಗೆ ಎಕ್ಸ್ಪ್ಲೇನ್ ಮಾಡ್ತಿರ್ತಾರೆ ಗಿಲ್ಲಿ. ಆ ಟೈಮಲ್ಲಿ ಏನಾಗುತ್ತೆ ಅಂದ್ರೆ, ಇಲ್ಲಿ ಯಾರು ಚೆನ್ನಾಗಿದ್ವಿ, ಮಲ್ಲಮ್ಮ ಕಾವ್ಯ ಚೆನ್ನಾಗಿದಾರ, ಗಿಲ್ಲಿ ಚೆನ್ನಾಗಿದಾರ ಅಂತ ಕೇಳಿದ್ರೆ, ನೀನೇನ್ ಚೆನ್ನಾಗಿದೆ, ಕರಿಯ ನೀನ್ ಚೆನ್ನಾಗಿಲ್ಲ, ಕಾವ್ಯನೇ ತುಂಬಾ ಚೆನ್ನಾಗಿದ್ದಾರೆ ಅಂತ ಹೇಳ್ತಾರೆ. ಈ ಟೈಮಲ್ಲಿ ತುಂಬಾ ಫನ್ ಆಗಿ ಅವ್ರ ಕಾನ್ವರ್ಸೇಷನ್ ನಡೀತಾ ಇರುತ್ತೆ. ನಮ್ ಜಾಹ್ನವಿ ಆಗಿರ್ಬೋದು, ಮಲ್ಲಮ್ಮ ಆಗಿರ್ಬೋದು, ಅದಾದ್ಮೇಲೆ ನಮ್ಮ ಗಿಲ್ಲಿ ಆಗಿರ್ಬೋದು, ಸತೀಶ್ ಅವರಾಗಿರ್ಬೋದು, ಚಂದ್ರಪ್ರಭಾ ಆಗಿರ್ಬೋದು, ಈ ಟೈಮಲ್ಲಿ ಮಾತಾಡ್ತಾ ಇರ್ತಾರೆ. ಯಾಕಂದ್ರೆ ಲವ್ ಅಂದ್ರೆ ನಮ್ ಕಾಲದಲ್ಲಿ ಇಂಥ ಲವ್ ಎಲ್ಲ ಇದ್ದಿಲ್ಲಪ್ಪ, ಇಂಥವೆಲ್ಲ ವೇಸ್ಟ್, ಇಂಥವೆಲ್ಲ ಮಾಡಬಾರ್ದು, ನೀನು ಸರಿ ಇಲ್ಲ, ಹುಡುಗಿ ಹೆಂಗ್ ನೀನ್ ಮಾಡ್ಕೊಂತಾರೆ ಅಂದ್ರೆ, ಇಲ್ಲ ಇಲ್ಲಿ ಲವ್ ಮಾಡ್ಕೊಂಡು ಹೋಗಿ ನಾವು ಮನೇಲೆಲ್ಲ ಒಪ್ಪಿಸ್ತೀವಿ, ಮನೇಲೆಲ್ಲ ಮಾತಾಡ್ತೀವಿ ಅಂತ ಹೇಳಿ ಮಲ್ಲ ಮತ್ತೆ ಸುಮ್ಮನೆ ಫನ್ ಆಗಿ ಮಾತಾಡ್ತಾ ಇರ್ತಾರೆ. ಒಳ್ಳೆ ಕಂಟೆಂಟ್ಗಳು ಸಿಗ್ತಾ ಇರುತ್ತೆ, ಒಳ್ಳೆ ಫನ್ ಮೂವ್ಮೆಂಟ್ ಆಗ್ತಾ ಇರುತ್ತೆ. ಅದೇ ಟೈಮಲ್ಲಿ ನಮ್ಮ ರಾಜಮಾತಾ ಅಶ್ವಿನಿ ಗೌಡ ಅವ್ರಿಗೆ ಎಂಟ್ರಿ ಆಗ್ತಾರೆ. ನಾನು ರಾಜಮಾತಾ, ನಂಗೆ ಚೇರ್ ತಗೊಂಡ್ಬರ್ರಿ, ಚೇರ್ ಆಸನ ಇಡ್ರಿ, ಇಲ್ಲಿ ನನ್ನ ಆಸನ ಎಲ್ಲಿ ಅಂತ ಹೇಳಿ ಅಲ್ಲಿ ಅವ್ರ ಮುಂದೆ ಸೋಫಾ ಮುಂದೆ ಚೇರ್ ಹಾಕೊಂಡು ಕುತ್ಕೊಂತಾರೆ. ಒಂದು ಗಾಂಭೀರ್ಯತೆಯಿಂದ. ಒಂದಂತೂ ಸತ್ಯಗುರು, ಅಶ್ವಿನಿ ಅವರು ಒಂದು ಕಂಟೆಸ್ಟೆಂಟ್ ಬಿಗ್ ಬಾಸ್ ಮನೆಗೆ ಬೇಕು. ಕುತ್ಕೊಂತಾರೆ. ಕುತ್ಕೊಂಡ ಮೇಲೆ ಅಲ್ಲಿ ಒಂದು ಹೇಳ್ತಿರ್ತಾರೆ, ಏನಂದ್ರೆ ಆಕ್ಚುಲಿ ಎಕ್ಸ್ಪ್ಲೇನ್ ಮಾಡ್ತಾರೆ ಏನಂತ. ಲವ್ ಮಲ್ಲಮ್ಮ ಅವ್ರು ಕೇಳ್ತಾರೆ, ನಿಮ್ಗೆ ಮದುವೆ ಆಗಿದೆಯಾ ಅದಂತ ಎಲ್ಲ ಕೇಳ್ತಾರೆ. ಇಲ್ಲ ನಂಗೆ ಮಗ ಮಾತ್ರ ಇದ್ದಾನೆ, ಈಗ ಅವ್ರ ಜೊತೆಗಿಲ್ಲ, ನಾವು ಸಪ್ರೇಟ್ ಆಗಿದೀವಿ ಅಂತ ಹೇಳ್ತಾರೆ. ಇನ್ನು ಅದಾದ್ಮೇಲೆ ನೆಕ್ಸ್ಟ್ ಏನ್ ಗೊತ್ತಾ, ಅಲ್ಲಿ ಕೇಳ್ತಾರೆ ಏನಾಗ್ತಾ ಇದೆ ಅಂತ. ಮಲ್ಲಮ್ಮ ಅವರು ಹೇಳ್ತಾರೆ, ಇವ್ರಿಬ್ಬರು ಲವ್ ಮಾಡ್ಕೊಂತ ಇದಾರಂತೆ, ಇಷ್ಟ ಇದೆಯಾ ಅಂತಾರೆ. ಇವನ್ ಯಾರು ಇಷ್ಟಪಡ್ತಾರೆ, ನಾನು ಹೇಳ್ದಂತೆ ಮಲ್ಲಮ್ಮ ಎಕ್ಸ್ಪ್ಲೇನ್ ಮಾಡ್ತಾರೆ. ಆ ಟೈಮಲ್ಲಿ ಏನಾಗುತ್ತೆ ಅಂದ್ರೆ, ನಮ್ಮ ಗಿಲ್ಲಿ ಅವರಿಗೆ ಒಂದು ಒಳ್ಳೆ ಕಾಂಪ್ಲಿಮೆಂಟ್ ಕೊಡ್ತಾರೆ. ಅದು ಮಂದಹಾಸದಿಂದ ನಮ್ಮ ರಾಜಮಾತೆ. ಏನಂದ್ರೆ, ನಿಮ್ಮಂತ ಪಡ್ಡೆ ಹುಡುಗರನ್ನೇ, ಕ್ಲಾಸ್ ಆಗಿರೋ ಹುಡುಗರು ಇಷ್ಟಪಡೋದು, ನಿಮ್ಮಂತ ಹುಡುಗರನ್ನೇ ಇಷ್ಟಪಡೋದು ಅಂತ ಹೇಳಿ ಕಾಂಪ್ಲಿಮೆಂಟ್ ಕೊಡ್ತಾರೆ ನಮ್ಮ ಅಶ್ವಿನಿ ಗೌಡ ಅವರು ನಮ್ಮ ಗಿಲ್ಲಿ ನಟಗೆ. ಖಂಡಿತವಾಗ್ಲೂ ಈ ಕೇಳಕ್ಕೆ ಒಂಥರ
ಖುಷಿ. ನಿಜವಾಗ್ಲೂ ಇವತ್ತು ಎಪಿಸೋಡ್ ಬಂದ್ರು ಬರ್ಬೋದು, ಯಾಕಂದ್ರೆ ತುಂಬಾ ಫನ್ ಆಗಿತ್ತು, ತುಂಬಾ ಕಾಮಿಡಿ ಆಗಿತ್ತು. ಯಾಕಂದ್ರೆ ರಾಜಮಾತಾಗೆ ಇಷ್ಟ ಆದ ಗಿಲ್ಲಿ ಲೈವ್ ನಲ್ಲಿ ಏನ್ ನಡೀತಾ ಅಂತ ಕೇಳಿದ್ರೆ ಇದನ್ನೇ ಹೇಳ್ತಿದ್ದು. ಯಾಕಂದ್ರೆ ಗಿಲ್ಲಿ ಅಂದ್ರೆ ಆಗಲ್ಲ, ಗಿಲ್ಲಿ ಅಂದ್ರೆ ಕೋಪ, ಗಿಲ್ಲಿ ಅಂದ್ರೆ ಈಗೋ, ಗಿಲ್ಲಿ ಅಂದ್ರೆ ಏನೇನೋ ಎಲ್ಲ 2-3 ಪ್ರೋಮೋಗಳೆಲ್ಲ ನೋಡಿದಾಗ, ಎಪಿಸೋಡ್ ನೋಡಿದಾಗ ಅವ್ರ ಮೇಲೆ ಕೋಪದಿಂದ ರಿಯಾಕ್ಟ್ ಮಾಡ್ತಾ ಇದ್ರು, ಕೋಪದಿಂದ ಮಾತಾಡ್ತಾ ಇದ್ರು. ಗಿಲ್ಲಿ ಅಂದ್ರೆ ಆಗಲ್ಲ, ಗಿಲ್ಲಿ ಅಂದ್ರೆ ಶಿಕ್ಷೆ ಕೊಡ್ಬೇಕು, ನಾನು ಅವ್ರಿಗೆ ನರಕ ತೋರಿಸ್ತೀನಿ, ಮಜಾ ತಗೊಂತೀನಿ ಅನ್ನೋ ನಮ್ಮ ಅಶ್ವಿನಿ ಗೌಡ ಅವರು ನಿಮ್ಮಂತ ಹುಡುಗರನ್ನೇ ಇಷ್ಟಪಡೋದು ಹುಡುಗಿಯರ ಅಂತ ಒಂದು ಕಾಂಪ್ಲಿಮೆಂಟ್ ಕೊಡ್ತಾರೆ ಅಂದ್ರೆ ಲೆಕ್ಕ ಹಾಕಿ. ಇದೆಲ್ಲ ಆದ್ಮೇಲೆ ಏನ್ ಮಾಡ್ತೀರಾ, ಇಷ್ಟಪಡ್ತಾರೆ. ಬಟ್ ಅಲ್ಲಿ ಹೇಳ್ತಾ ಇನ್ನೊಬ್ರು ಏಜ್ ದೊಡ್ಡದಾಗ್ಬಿಡ್ತು, ಇಲ್ಲಾಂದ್ರೆ ಏನ ಗಿಲ್ಲಿನ ಇಷ್ಟಪಡ್ತಾ ಇದ್ದ ಅಂತ ಪಕ್ಕದಲ್ಲಿರೋ ಅಂತಾರೆ. ಗಿಲ್ಲಿ ಲೇಟ್ ಆಗಿ ಬಂದ್ಬಿಟ್ಟ, ಇಲ್ಲ ಗಿಲ್ಲಿನೇ ಮದುವೆ ಆಗ್ತಿದ್ರು ಅಶ್ವಿನಿ ಗೌಡ ಅಂತ ಸುಮ್ಮನೆ ಫನ್ ಆಗಿ ಕಾಮಿಡಿ ಆಗಿ ನಡೀತಾ ಇತ್ತು. ಇಲ್ಲಿ ಲೆಕ್ಕ ಹಾಕಿ ಒಂದು ಆ ಝೋನ್ ಅಲ್ಲಿ ಒಂದು ಆರ್ಗ್ಯುಮೆಂಟ್ ಝೋನ್ ಅಲ್ಲಿ ನಡೀತಿರೋ ರೀತಿಯಲ್ಲಿ ಈ ರೀತಿ ಫನ್ ಆದಾಗ ತುಂಬಾ ಪ್ರೇಕ್ಷಕರಿಗೆ ಇಷ್ಟ ಆಗುತ್ತೆ. ಇದು ಲೈವ್ ಅಲ್ಲಿ ನಡೀತಾ ಇತ್ತು. ಅದಾದ್ಮೇಲೆ ಚಂದ್ರಪ್ರಭಾ ಆಗಿರ್ಬೋದು, ಅಲ್ಲಿರೋ ಕಂಟೆಸ್ಟೆಂಟ್ ಗಳಾಗಿರ್ಬೋದು, ಮುಖ್ಯವಾಗಿ ನಮ್ಮ ಆರ್ ಜೆ ಅಮಿತ್ ಆಗಿರ್ಬೋದು, ನಮ್ಮ ಕರಿಬಸಪ್ಪ ಆಗಿರ್ಬೋದು, ಸ್ಪಂದನ ಅವರು ಆಗಿರ್ಬೋದು, ಇವ್ರಿಗೆಲ್ಲ ಯಾವ ರೀತಿ ಎಲ್ಲ ಅವಕಾಶ ಸಿಕ್ಕಿದ್ವು, ಯಾವ ರೀತಿ ಎಲ್ಲ ಆದವು. ಗಿಲ್ಲಿ ನಟಗಳು ಹೇಳ್ಕೊಂತಾನೆ, ನನಗೆ ಈ ಫೀಲ್ಡೇ ಗೊತ್ತಿರಲಿಲ್ಲ, ಇದೇ ಗೊತ್ತಿರಲಿಲ್ಲ, ನಾನು ಶೂಟಿಂಗ್ ನೋಡೋಂತ ಬೆಂಗಳೂರಿಗೆ ಬಂದಿದ್ದೆ, ಆ ಟೈಮಿಂದ ನಾನು ಇದು ಮಾಡಿದೆ, ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದೆ, ಆಮೇಲೆ ಫೇಸ್ಬುಕ್ ಅಲ್ಲಿ ಲೈವ್ ಎಲ್ಲ ಬಂದೆ, ಅದೇ ರೀತಿಯಾಗಿ ತಗೊಂಡ್ಬಂದು ನಾನು ಇಲ್ಲಿಗೆ ಬರ್ತೀನಿ ಅಂತ ಊಹೆನೇ ಮಾಡಿರ್ಲಿಲ್ಲ ಅಂತ ಅವ್ರ ಕಷ್ಟನ ಅನುಭವನ ಎಲ್ಲ ಗಿಲ್ಲಿ ನಟ ಹೇಳ್ಕೊಂತಾರೆ. ಅದೇ ರೀತಿಯಾಗಿ ನಮ್ಮ ಅಮಿತ್ ಅವ್ರು ಕೂಡ ಹೇಳ್ಕೊಂತಾರೆ, ನಾನು 2 ದಿನ ಪ್ಲಾಟ್ಫಾರ್ಮ್ ಮೇಲೆ ಮಲಗಿದ್ದೆ, ಆರ್ಜೆ ಆಗೋಕೆ ಎಲ್ಲ ಇದಾಗಿತ್ತು, ಆ ರೀತಿ ಆಗಿತ್ತು, ಪ್ರಾಬ್ಲಮ್ ಇದೆಲ್ಲ ಆಗಿತ್ತು ಅಂತೇಳಿ ಒಬ್ಬೊಬ್ಬರು ಒಂದು ನೋವೆಲ್ಲ ಹೇಳ್ಕೊಂತಾರೆ. ಸ್ಪಂದನ ಅವ್ರಿಗೂ ಅಷ್ಟೇನೆ, ನನಗೆ ಆಡಿಷನ್ ಹೋದಾಗ ಇದಾಗಿತ್ತು, ನಂಗೆ ಆಮೇಲೆ ಅವಕಾಶ ಸಿಕ್ತು, ಆಮೇಲೆ ಶೂಟಿಂಗ್ ಲೇಟ್ ಆಗಿ ಮಾಡ್ತೀವಿ ಅಂದ್ರು, ಅದಾದ್ಮೇಲೆ ಇನ್ನೂ ಲೇಟ್ ಆಗಾಯ್ತು ಅಂತ ಹೇಳಿ ಅವರ ಪರ್ಫಾರ್ಮೆನ್ಸ್, ಅವರ ಪ್ಲಾನಿಂಗ್ಸ್, ಫ್ಯಾಮಿಲಿ ಎಲ್ಲ ಅವರು ಈ ಫೀಲ್ಡ್ಗೆ ಯಾವ ರೀತಿ ಬಂದ್ರು, ಏನಾಗಿತ್ತು ಅಂತ ಎಲ್ಲ ಹೇಳ್ಕೊಂತಾರೆ. ಮಲ್ಲು ಅವ್ರು ಕೂಡ ಅವ್ರ ಕಷ್ಟನ ಹೇಳ್ಕೊಂತಾರೆ. ಸ್ಟಾರ್ಟಿಂಗ್ ಅಲ್ಲಿ ನನಗೂ ಏನೋ ಹೋಪ್ ಸಿಕ್ಕಿರ್ಲಿಲ್ಲ, ಸ್ಟಾರ್ಟಿಂಗ್ ಅಲ್ಲಿ ಏನೂ ಆಗಿರ್ಲಿಲ್ಲ, ಅದಾದ್ಮೇಲೆ ತುಂಬಾ ದಿನಗಳ ನಂತರ ಕೂಡ ನಂಗೆ ಹೋಪ್ ಸಿಕ್ತು, ಇದಾಯ್ತು ಅಂತ. ಒಂದಂತೂ ಸತ್ಯ, ಇಲ್ಲಿ ನಮ್ಮ ಜಾನವಿ ಅವರು, ನಮ್ಮ ರಾಜಮಾತಾ ಅಶ್ವಿನಿ ಗೌಡ ಅವರು ಕೂಡ ಒಳ್ಳೆ ಗಿಲ್ಲಿನ ಹೊಗಳೋದ್ರಲ್ಲಿ ತುಂಬಾ ಮುಂಚೂಣಿಯಲ್ಲಿ ಇದ್ರಂತ ಹೇಳ್ಬೋದು ಲೈವ್ ಅಲ್ಲಿ ನೋಡಿದಾಗ. ನಿಜವಾಗ್ಲೂ ಅಂದ್ರೆ ತುಂಬಾ ಸಖತ್ತಾಗಿ ಇವತ್ತು ಎಪಿಸೋಡ್ ಬರೋದು ತುಂಬಾ ಆಗುತ್ತೆ. ದಸರಾ ಹಬ್ಬರ ಪ್ರಯುಕ್ತ ಎಲ್ಲರೂ ಸೇರಿ ಎಲ್ಲರೂ ಏನು ಗಲಾಟೆ ಮಾಡ್ಕೊಂಡಾನೆ ಆರಾಮಾಗಿ ಕುತ್ಕೊಂಡು ತುಂಬಾ ಫ್ಯಾಮಿಲಿಗಳೆಲ್ಲ ಮಾತಾಡ್ತಾ ಇದ್ದಾರೆ. ನಮ್ಮ ಸತೀಶ್ ಅವ್ರ ಬಗ್ಗೆ ಕ್ರೀಮ್ ಬಗ್ಗೆ ಮಾತಾಡ್ತಾ ಇದಾರೆ, ಎಷ್ಟೆಲ್ಲ ಕ್ರೀಮ್ ಅಲ್ಲಿ ಹಾಕ್ತಾರೆ, ವಿಕೆ ಎಪಿಸೋಡ್ ಬೇರೆ ಅದು ಬೇರೆ ಅಂತ. ಚಂದ್ರಪ್ರಭಾ ಕ್ರೀಮ್ ಕೊಟ್ಟು ಬೆಳ್ಳಗೆ ಆಗ್ಬಿಡಿದ್ರೆ ಅಂತೇಳಿ ಇನ್ಮೇಲೆ ನಾನು ಕ್ರೀಮೇ ಕೊಡಂಗಿಲ್ಲ, ಆಣೆ ಮಾಡ್ತಾ ಇದ್ದೀನಿ. ಸತೀಶ್ ಅವ್ರು ನೋಡಿದ್ರೆ ತುಂಬಾ ಎಗ್ಲಿಗೆಂಡ್ ಅಂದ್ರೆ ಕೋಪ ಆಗಿರ್ತಾರೆ, ಗಂಭೀರತೆಯಿಂದ ಇರ್ತಾರೆ. ಆ ಟೈಮಲ್ಲಿ ಇವ್ರು ಹೆಂಗಪ್ಪ ನಾವು ಮೇಂಟೈನ್ ಮಾಡೋದು ಅನ್ಕೊಂಡಿದ್ದೆ ನಾನು, ಆದ್ರೆ ಇವ್ರು ತುಂಬಾ ಸಾಫ್ಟ್ ಆಗಿದ್ದಾರೆ, ತುಂಬಾ ಇದಾಗಿದ್ದಾರೆ ಅಂತ ನಾನು ಗೆಸ್ ಮಾಡಿರ್ಲಿಲ್ಲ ಅಂತ ಹೇಳಿ ನಮ್ಮ ಅಮಿತ್ ಅವ್ರು ಕಾಂಪ್ಲಿಮೆಂಟ್ ಕೊಡ್ತಾರೆ. ಅದಕ್ಕೆ ಗಿಲ್ಲಿಗೆ ಕಾವ್ಯ ಅವ್ರು ಹೇಳ್ತಾರೆ, ಇಂಥ ಇವನು ನಿಯತ್ತಾಗಿಲ್ಲ, ಇವನು ಅಂದ್ರೆ ಲಾಯಲಿಟಿ ಇಲ್ಲ, ಇವನಿಗೆ ಲಾಯಲಿಟಿ ಇದ್ರೆ ಮಾತ್ರ ಲವ್ ಮಾಡ್ತಿದ್ದೆ, ಇವ್ನು ಲಾಯಲಿಟಿ ಇಲ್ಲ, ಇವನು ಆ ಊರ್ನ ಯಾರ್ ಕಂಡು ಇವ್ನು ಲವ್ ಮಾಡ್ತೀನಿ ಅಂತಾರೆ, ಇನ್ನೊಬ್ರು ಲವ್ ಮಾಡ್ತೀನಿ ಅಂತಾರೆ, ಯಾರು ಸಿಕ್ಕರು ಅವರೇ ಲವ್ ಮಾಡ್ತೀನಿ ಅಂತಾನೆ, ನಾನು ಲವ್ ಮಾಡಲ್ಲ ಅಂತ ಹೇಳಿ ಫನ್ ಆಗಿ ಹೇಳ್ತಾರೆ. ಅದೇ ರೀತಿಯಾಗಿ ರಾಸಿಕಾ ಕೂಡ ಅದನ್ನ ಹೇಳ್ತಾರೆ, ನನಗೆ ಮೇನ್ ಆಗಿ ಲಾಯಲಿಟಿ ಬೇಕು, ಇವನ ಹತ್ರ ಲಾಯಲಿಟಿ ಇಲ್ಲ, ಶೋಗಳೆಲ್ಲ ನೋಡಿದ್ವಿ ಅಂತ ಹೇಳಿ ಆ ರೀತಿಯಾಗಿ ಬ್ಲೇಮ್ ಮಾಡ್ತಾ ಇರ್ತಾರೆ. ತುಂಬಾ ಫನ್ ಆಗಿತ್ತು. ಇದರಲ್ಲಿ ಇಷ್ಟ ಆಗಿದ್ದು ಮಾತ್ರ ಅಶ್ವಿನಿ ಗೌಡ ಅವರು ನಿಮ್ಮಂತ ಹುಡುಗನ್ನೇ ಇಷ್ಟಪಡೋದು ಹುಡುಗಿರು ಅಂತ ಕಾಂಪ್ಲಿಮೆಂಟ್ ಕೊಡ್ತಾರೆ ಗಿಲ್ಲಿಗೆ. ಈ ಕಾಂಪ್ಲಿಮೆಂಟ್ ತುಂಬಾ ವಿಶೇಷವಾಗಿದ್ದು ಈ ಟೈಮಲ್ಲಿ ಅಂತ ಹೇಳ್ಬೋದು. ಆ ರೀತಿ ಎಲ್ಲ ನಡೀತಾ ಇತ್ತು ಲೈವ್ ಅಲ್ಲಿ. ಹೇಳ್ದಲ್ಲ, ಇಂಥ ಲೈವ್ ಅಪ್ಡೇಟ್ಗಳು ಮತ್ತು ಅಪ್ಡೇಟ್ಗಳು ಬಿಗ್ ಬಾಸ್ ಬಗ್ಗೆ ಬೇಕಂದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಈ ಮೂಲಕ.